ನಿಜವಾದ ಜೀವನದ ಸೃಷ್ಟಿಕರ್ತ ವಸಂತಾಚಾರ್ಯ ಜೊತೆಗೆ ಬಂಗ್ಲೆ ಮಲ್ಲಿಕಾರ್ಜುನರವರಿಗೆ ಜನ ಕಲ್ಯಾಣ ಸೇವಾ ರತ್ನ ರಾಜ್ಯ ಪ್ರಶಸ್ತಿ ಪ್ರದಾನ. ಬೆಂಗಳೂರು ದಿನಾಂಕ 14/3/2026ರಂದು ಬೆಂಗಳೂರು ಮಹಾನಗರದ ಯಶವಂತಪುರ ಬಾಂಬೆ ಡೈಯಿಂಗ್ ರಸ್ತೆಯಲ್ಲಿರುವ ಲಲಿತಕಲಾ ಆಡಿಟೋರಿಯಂನಲ್ಲಿ ವಿಶ್ವ ಸೃಷ್ಟಿಕರ್ತ ಕನ್ನಡ ಮಾಸ ಪತ್ರಿಕೆಯ 19ನೇ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನಡೆಸಲಾಯಿತು. ಬೆಳ್ಳಿತೆರೆ ಮತ್ತು ಕಿರುತೆರೆಯ ಖ್ಯಾತ ನಟಿ ಅಭಿನಯರವರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ, ಹಿರಿಯ ಪತ್ರಕರ್ತರಾದ ಜಗಳೂರು ಲಕ್ಷ್ಮಣರಾವ್, ಗಿನ್ನಿಸ್ ದಾಖಲೆ ಪುರಸ್ಕೃತರು ಮತ್ತು ರಾಜ್ಯ ಮತ್ತು ರಾಷ್ಟ್ರೀಯ ಪುರಸ್ಕೃತರಾದ ಡಾಕ್ಟರ್ ಕರಾಟೆ ಶ್ರೀನಿವಾಸ್, ಬೆಂಗಳೂರಿನ ಹೆಸರಾಂತ ಆರ್ಸಿ ಇಂಟರ್ನ್ಯಾಷನಲ್ ಸ್ಕೂಲ್ನ ರಾಮಚಂದ್ರ ರೆಡ್ಡಿ, ನಮ್ಮ ಹೇಮಾಚಾರ್ ಅಣ್ಣನಾದ ಮೋಹನ್ ಮತ್ತು ಶ್ರೀದೇವಿ ದಂಪತಿ ಸಾಹಿತಿಗಳು, ಸಿನಿಮಾ ನಟ ನಟಿಯರು, ಹಿನ್ನೆಲೆ ಗಾಯಕರು, ಕಾರ್ಯಕ್ರಮದಲ್ಲಿ ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹನೀಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮ ಆಯೋಜಕರಾದ ಡಾಕ್ಟರ್ ಕೃಷ್ಣ ಟಿ ರವರು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸಿಕೊಟ್ಟರು. ಕಾರ್ಯಕ್ರಮದ ನಿರೂಪಣೆಯನ್ನು ಡಾಕ್ಟರ್ ವೆಂಕಟೇಶ್ ಚೌತಾಯಿ ಹಿರಿಯ ಪತ್ರಕರ್ತರು ಅತ್ಯಂತ ಸೊಗಸಾಗಿ ನಿರೂಪಣೆ ಮಾಡಿದರು. ವಸಂತಾಚಾರ್ಯ ಸಂಪಾದಕರು ಮತ್ತು ಸೃಷ್ಟಿಕರ್ತ ಮೀಡಿಯಾ ಬೆಂಗಳೂರು ಮತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಇವರು ನಿಜವಾದ ಮಾಧ್ಯಮದ ಸೃಷ್ಟಿಕರ್ತನೆಂದು ಹೇಳಿದರೆ ತಪ್ಪಾಗಲಾರದು. ಕಾರಣವೇನೆಂದರೆ ನಮ್ಮನ್ನೆಲ್ಲ ಈ ಭೂಮಿ ಮೇಲೆ ಬ್ರಹ್ಮದೇವನು ಸೃಷ್ಟಿಸಿದ್ದರೂ ಕೂಡ ಈ ಪತ್ರಿಕೆಯ ಸಂಪಾದಕರಾದ ವಸಂತಾಚಾರ್ಯರವರು ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವುದರ ಜೊತೆಗೆ ಅನ್ಯಾಯ ಅಕ್ರಮಗಳ ವಿರುದ್ಧ ಜನತೆಯ ಧ್ವನಿಯಾಗಿ ನಿಜವಾಗಿಯೂ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವುದರ ಜೊತೆಗೆ ವೃತ್ತಿಯಲ್ಲಿ ಕುಂಚ ಕಲಾವಿದ ಜೊತೆಗೆ ಬೋರ್ಡ್ಗಳನ್ನು ಹಾಗೂ ಪೇಂಟಿಂಗ್ ಅನ್ನು ಮಾಡುತ್ತಾ ತನ್ನ ತುತ್ತಿನ ಚೀಲ ತುಂಬಿಸುವುದರ ಜೊತೆಗೆ ತನ್ನ ಕುಟುಂಬವನ್ನು ಕಣ್ಣಿನ ರೆಪ್ಪೆಯಂತೆ ಯಾವೊಂದು ಕಷ್ಟ ಬರದಂತೆ 3 ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುತ್ತಾ ಹಗಲಿರುಳು ರಸ್ತೆಗಳಲ್ಲಿ ಬೋರ್ಡ್ ಬರೆಯುತ್ತಾ ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿದ್ದರೂ ಎಂದು ತನ್ನ ಬಡತನದ ನೋವನ್ನು ಬೇರೆಯವರಿಗೆ ಹೇಳದೆ ಹೃದಯ ಶ್ರೀಮಂತಿಕೆಯಿಂದ ಎಲ್ಲರೊಂದಿಗೆ ನಗುನಗುತ್ತಾ ಕಳೆದು 19 ವರ್ಷಗಳಿಂದ ನಿರಂತರವಾಗಿ ಪತ್ರಿಕೆ ನಡೆಸುತ್ತಾ ನಿಜವಾದ ಮಾಧ್ಯಮದ ಪ್ರತಿನಿಧಿಯಾಗಿ ತನ್ನ ಶ್ರಮದೊಂದಿಗೆ ನೆಮ್ಮದಿಯ ಜೀವನದೊಂದಿಗೆ ನೆಮ್ಮದಿಯ ಜೊತೆಗೆ ನಿದ್ದೆ ಮಾಡುತ್ತಾ ಸಾಗುತ್ತಿರುವುದು ನಿಜಕ್ಕೂ ನನಗೆ ಸಂತೋಷ, ಜೊತೆಗೆ ಆತ್ಮೀಯ ಗೆಳೆತನ. ಎಷ್ಟಿದ್ದರೇನು ಇಲ್ಲದಿದ್ದರೇನು ದೇವರು ಹಾಜರಾತಿ ಕೂಗಿದ ಮೇಲೆ ಎಲ್ಲವನ್ನು ಬಿಟ್ಟು ಎಲ್ಲರನ್ನು ಬಿಟ್ಟು ಹೋಗಲೇಬೇಕು. ಅದಕ್ಕೆ ನೀನು ಹೊರತಲ್ಲ, ನಾನು ಹೊರತಲ್ಲ. ಮುನಿಸೇಕೆ ಮನವೇ 4 ದಿನದ ಈ ಬದುಕು ಎಂಬ ಸಂತೆಯಲ್ಲಿ ಎನ್ನುವಂತೆ ವಸಂತಾಚಾರ್ಯ ಜೀವನ ಸಾಗುತ್ತಿರುವ ಈ ಸಂದರ್ಭದಲ್ಲಿ ತನ್ನ ಎಲ್ಲಾ ಆತ್ಮೀಯರನ್ನು ಸೇರಿಸಿ 19ನೇ ವರ್ಷದ ಸೃಷ್ಟಿಕರ್ತ ಪತ್ರಿಕೆಯ ವಾರ್ಷಿಕೋತ್ಸವದ ಸಂಭ್ರಮಾಚರಣೆ ಆಚರಿಸಿದ್ದು ನಿಜಕ್ಕೂ ಹೆಮ್ಮೆ ಪಡುವಂತಹ ವಿಚಾರ. ಕೊನೆಯಲ್ಲಿ ಅನೇಕ ಸಾಧಕರಿಗೆ ಸನ್ಮಾನದ ಜೊತೆಗೆ ಬಂಗ್ಲೆ ಮಲ್ಲಿಕಾರ್ಜುನ್ ಆದ ನನಗೂ ಜನಕಲ್ಯಾಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಿದರು. ಬಂಗ್ಲೆ ಮಲ್ಲಿಕಾರ್ಜುನ್ ಕ ನೀಪ ಧ್ವನಿ ರಾಜ್ಯಾಧ್ಯಕ್ಷರು. ಮೊಬೈಲ್ ಸಂಖ್ಯೆ 9535790300. ಪತ್ರಕರ್ತರ ಏಳಿಗೆಗೆ ಸದಾ ಮಿಡಿಯುವ ಜೀವ ನಮ್ಮ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ರವರಿಗೆ ಜನ ಕಲ್ಯಾಣ ಸೇವಾ ರತ್ನ ರಾಜ್ಯ ಪ್ರಶಸ್ತಿ ದೊರೆತಿರುವುದು ನಮ್ಮ ರಾಜ್ಯದ ಎಲ್ಲಾ ಪತ್ರಕರ್ತರಿಗೆ ಹೆಮ್ಮೆಯ ವಿಷಯ. ಹಾಗಾಗಿ ನಮ್ಮ ಕರ್ನಾಟಕ ಪವರ್ ನ್ಯೂಸ್ 1 ಸುದ್ದಿ ವಾಹಿನಿಯ ಸಂಪಾದಕರು ಜೆ.ಬಿ. ದೇವೇಂದ್ರ ಕುಮಾರ್ ಹಾಗೂ ವಾಹಿನಿಯ ಎಲ್ಲಾ ವರದಿಗಾರರ ಪರವಾಗಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೇವೆ. ಜೆ.ಬಿ. ದೇವೇಂದ್ರ ಕುಮಾರ್, ಕರ್ನಾಟಕ ಪವರ್ ನ್ಯೂಸ್ 1 ಸಂಪಾದಕರು, ರಾಣೆಬೆನ್ನೂರು. ಮಹಿಳಾ ದಿನಾಚರಣೆ ಇರೋದ್ರಿಂದ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಒಂದು ಸ್ಥಾನಮಾನ ಕೊಡ್ತಕ್ಕಂಥದ್ದು. ಯಾಕಂದರೆ ಒಂದು ಮನೆಯನ್ನು ಬೆಳಗ್ತಕ್ಕಂಥದ್ದು, ವಿಶ್ವವನ್ನು ಬೆಳಗ್ತಕ್ಕಂಥದ್ದು, ಸಹನಾಮೂರ್ತಿಯಾಗಿರ್ತಕ್ಕಂಥದ್ದು ಹೆಣ್ಣು. ಆ ಒಂದು ದೃಷ್ಟಿಕೋನದಿಂದ ವಿಶ್ವ ಮಹಿಳಾ ದಿನಾಚರಣೆ ಆಚರಣೆ ಮಾಡಿರ್ತಕ್ಕಂಥದ್ದು ಮಾರ್ಚ್ 8. ಹಾಗಾಗಿ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ಎಲ್ಲರಿಗೂ ಕೋರೋಣ. ಜೋರಾಗಿ ಒಂದು ಚಪ್ಪಾಳೆಯನ್ನು ತಟ್ಟಿ. ಸಹನೆ ನಿನ್ನದಾದರೆ ಸಕಲವು ನಿನ್ನದೇ, ವಿನಯವು ನಿನ್ನದಾದರೆ ವಿಜಯವು ನಿನ್ನದೇ ಅಂತ ಹೇಳ್ತಾರೆ. ಇದಕ್ಕೆ ಮುಖ್ಯವಾಗಿ ಏನಂತಂದರೆ ಒಬ್ಬ ತಾಯಿ, ಒಬ್ಬ ಹೆಣ್ಣು ಏನಂತ ಕರಿತೇವೆ, ಎಲ್ಲ ಪಾತ್ರಗಳನ್ನು ವಿಶೇಷವಾಗಿ ನಿಭಾಯಿಸ್ತಕ್ಕಂಥದ್ದು. ಒಂದು ಮಗುವಿನ ಪೋಷಣೆಯಲ್ಲಿ, ಒಂದು ಸರ್ವಾಂಗೀಣ ಬೆಳವಣಿಗೆಯಲ್ಲಿ ಮಹಿಳೆಯ ಪಾತ್ರ ಬಹಳ ಅಮೂಲ್ಯ. ಹಾಗಾಗಿ ಆ ಸಹನಾಮೂರ್ತಿ, ಆ ವಾತ್ಸಲ್ಯ ಮೂರ್ತಿ ಆಗಿರ್ತಕ್ಕಂಥ ಸ್ತ್ರೀಗೆ ಮತ್ತೊಮ್ಮೆ ಹೃದಯ ತುಂಬಿದ ನಮನಗಳನ್ನು ಅರ್ಪಿಸುತ್ತೇನೆ. ಈ ಸಂದರ್ಭದಲ್ಲಿ ಕೂಡ ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೆ ನಮಸ್ತುತೆ. ಇಡೀ ವಿಶ್ವದಲ್ಲಿ ಪ್ರತಿಯೊಬ್ಬರು ಕೂಡ ಅವರದೇ ಆದಂಥ ಒಂದು ಸಾಧನೆಯನ್ನು ಮಾಡ್ತಕ್ಕಂಥದ್ದು.
ಅವರದೇ ಆದ ಕ್ಷೇತ್ರದಲ್ಲಿ ವಿಶೇಷವಾಗಿ ಹೆಜ್ಜೆಗಳನ್ನು ಹಾಕ್ತಕ್ಕಂಥದ್ದು. ಆ ಹೆಜ್ಜೆಗಳನ್ನು ಹಾಕುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಸಾಧನೆಯನ್ನು ಗುರುತಿಸುವಂಥ ನಿಟ್ಟಿನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಸಾಹಿತ್ಯ ಕೂಟ ನಿರಂತರವಾಗಿ ಕಾರ್ಯಕ್ರಮ ಮಾಡ್ತಾ ಬಂದಿದೆ. ಸತತವಾಗಿ ಪ್ರತಿ ಹಂತದಲ್ಲೂ ಕೂಡ ಇಡೀ ಕರ್ನಾಟಕದಾದ್ಯಂತ ಮನೆಗಳಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಸಾಧಕರನ್ನ ಗುರುತಿಸುವಂಥ ರೀತಿಯಲ್ಲಿ ಡಾಕ್ಟರ್ ಸಮಯ ಕಡಿಮೆ ಇರೋದ್ರಿಂದ ಹಾಗೆ ಮತ್ತೊಬ್ಬರು ಈ ಒಂದು ನನಗೆ ಹೊಸ ಪರಿಚಯ ಆದರೂ ಒಂದು ಚಾನಲಲ್ಲಿ ಈಗ ಒಳ್ಳೆ ಹೆಸರು ಮಾಡ್ತಾ ಇದ್ದಾರೆ. ಈ ಕಾನೂನುಬದ್ಧವಾಗಿ ಏನು ಇದೆ ಅದನ್ನು ಸಂಬಂಧಪಟ್ಟ ಹಾಗೆ ಜಾಸ್ತಿ ಅವರು ಸುಲಲಿತವಾಗಿ ಅಂದರೆ ಮಾಸ್ ಟಿವಿ ಅಂತ ಒಂದು ಟಿವಿಯನ್ನು ಚಾನಲ್ನ ಚೇಂಜ್ ಮಾಡಿ ಓಪನ್ ಮಾಡ್ಕೊಂಡಿದ್ದಾರೆ, ಯೂಟ್ಯೂಬ್ ಚಾನಲ್ಲು. ಅದರ ಮುಖ್ಯಸ್ಥರಾಗಿ ಶಿವರಾಮ್ ರೆಡ್ಡಿ ಅವರು ಬಂದಿದ್ದಾರೆ. ದಯಮಾಡಿ ವೇದಿಕೆ ಬನ್ನಿ ಸರ್, ಬನ್ನಿ. ಗೌರ್ಮೆಂಟ್ ಆಫ್ ಇಂಡಿಯಾ ಅಲ್ಲಿ ಭಾರತ ಸರ್ಕಾರದಲ್ಲಿ ಒಳ್ಳೆ ಹುದ್ದೆಯಲ್ಲಿ ಇದ್ದು ಒಳ್ಳೆ ಹೆಸರು ಮಾಡಿ ಈಗ ನಿವೃತ್ತಿ ತಗೊಂಡ ಮೇಲೆ ಇದೊಂದು ಪ್ರಾರಂಭ ಮಾಡಿದ್ದಾರೆ. ಅವರ ಚಾನಲ್ಲು ಉನ್ನತ ಮಟ್ಟದಲ್ಲಿ ಬೆಳೀಲಿ ಅಂತ ಅವರಿಗೆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ಇವತ್ತು ಪತ್ರಿಕೆ 19ನೇ ವಾರ್ಷಿಕೋತ್ಸವ ಸೃಷ್ಟಿಕರ್ತ ಮಾಸ ಪತ್ರಿಕೆ ಮತ್ತೆ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಹಿರಿಯರಿಗೂ, ಇಲ್ಲಿಗೆ ಆಗಮಿಸಿರುವ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೂ, ಹಾಗೆ ವಿಶೇಷವಾಗಿ ನಮ್ಮ ಮಹಿಳಾ ದಿನಾಚರಣೆಯ ಮಹಿಳೆಯರಿಗೆಲ್ಲ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಮ್ಮ ಕೃಷ್ಣಣ್ಣ ಇದ್ದಾರಲ್ಲ, ಅವ್ರ ತಂಗಿ ನಾನು. ಹೌದು, ಅವ್ರ ಮನೆ ಮಗಳು. ನಾನು ಬರ್ತಾನೆ ಅನ್ಕೊ ನಮ್ಮ ಡ್ರೈವರ್ಗೆ ಹೇಳ್ತಾ ಇದ್ದೆ, ಅವ್ರ ಮನೆ ಮಗಳಾಗ್ಬಿಟ್ಟಿದ್ದೀನಿ ನಾನು. ಯಾವ ಕಾರ್ಯಕ್ರಮಕ್ಕೂ ಅವ್ರು ಬಿಡಲ್ಲ, ಬರಬೇಕು ಅಂತಾರೆ. ಕೆಲವೊಂದು ಸರಿ ಅನಿವಾರ್ಯದಿಂದ ಆಗಲ್ಲ. ಆದರೂ ಇವತ್ತು ಬ್ರಹ್ಮಗಂಟು ಸೀರಿಯಲ್ನಲ್ಲಿ ಸೀನ್ನ ಮಾಡಲೇಬೇಕು ಮೇಡಮ್, ಅದಕ್ಕೋಸ್ಕರ ಅಂದರು. ಇಲ್ಲ ಸರ್, ನಾನು 5 ಗಂಟೆಗೆ ಹೊರಡಬೇಕು ಅಂದೆ. ಇಲ್ಲ, ನಾವೇ ಬಿಟ್ಬಿಡ್ತೀವಿ ಬನ್ನಿ ಅಂದರು. ಸೊ ಹಾಗಾಗಿ ಆ ಸೀರಿಯಲ್ದು ಸೀನ್ಗಳನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಅದೇ ಮೇಕಪ್ಪಲ್ಲಿ ಹಾಗೆ ಬಂದೆ. ಬಟ್ ಇಷ್ಟೆಲ್ಲ ನನಗೆ ಅಲ್ಲಿ ಮೇಕಪ್ ಇಲ್ಲ, ನಾನು ಬರುವಾಗ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಫಂಕ್ಷನ್ಗೆ ಅಂತ ಹೇಳಿ ಹಾಕೊಂಡು ಬಂದೆ. ಸೊ ಭಾಳ ಖುಷಿ ಆಗುತ್ತೆ. ಅವರು ಪ್ರತಿ ಸಾರಿನೂ ಎಲ್ಲ ಸಾಧಕರಿಗೆ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥ ಸಾಧಕರಿಗೆಲ್ಲ ಪ್ರಶಸ್ತಿಗಳು ಕೊಡುವಂಥ ಒಂದು ಇದನ್ನು ಇಟ್ಕೊಂಡಿದ್ದಾರೆ. ಭಾಳ ಸಂತೋಷ. ನಮ್ಮ ಕೃಷ್ಣ ಸರ್ಗೆ ಒಳ್ಳೇದಾಗಲಿ, ಅವ್ರಿಗೆ ದೇವರ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಹಾಗೆ ನಮ್ಮ ಬರ್ತಡೇ ಬಾಯ್ ಅವ್ರು ಬಂದಿದ್ದಾರೆ ಇವತ್ತು, ಅವ್ರಿಗೂ ದೇವರು ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ನಮ್ಮ ಮಹಿಳೆಯರಂದರೆ ನಾವು ಇಬ್ಬರೇ ಕೂತಿದ್ದೀವಿ, ಮೇಡಮ್ ನಾವು ಇಬ್ಬರೇನೆ. ಸೊ ಹಾಗಾಗಿ ಎಲ್ಲ ಇಲ್ಲೇ ಇದ್ದಾರೆ, ತುಂಬ ಜನ ಇದ್ದಾರೆ. ಇಲ್ಲೆಲ್ಲ ಬಂದಿದ್ದಾರಲ್ಲ, ಎಲ್ಲ ಮಹಿಳೆಯರನ್ನ ನೋಡಿ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಕೃಷ್ಣ ಸರ್ಗೆ ದೇವರು ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನು ಮಾಡಿ ಗಿನ್ನಿಸ್ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಂತ ಹೇಳ್ತಾರೆ.